ಪಾಶ್ಚಿಮಾತ್ಯರಲ್ಲಿ ಒಂದು ಚಲೋ ಕಥೆ ಬರೆದಾರ, ಭಾಳ ಚಲೋ ಸುಂದರ ಕಥೆ ಅದು. ಮುಜೆ ಹೆಂಗದ, ಜಗತ್ತಿನ ಎಲ್ಲ ಜನ ಅಷ್ಟೇ. ಆ ದೇಶದೊಳಗೆ ಒಬ್ಬ ರಾಜ ಇದ್ದ. ರಾಜನಿಗೆ ಒಬ್ಬ ಮಗಳಿದ್ಲು. ಆಕೆ ಬಹಳ ಸುಂದರ. ರಾಜರ ಮಕ್ಕಳು ಎಷ್ಟು ಸುಂದರ ಇರಬೇಡ. ಉಣ್ಣಾಕ ಕಡಿಮೆ, ತಿನ್ನಾಕ ಕಡಿಮೆ, ನೋಡಾಕ ಕಡಿಮೆ, ಉಪಚಾರ ಕಡಿಮೆನು, ಎಲ್ಲ ಚೆನ್ನಾಗಿತ್ತು. ಆಕೆಗೆ ಒಂದು ಕಲಾ ಇತ್ತು. ಏನು ಅಂದರೆ ಓಡೋದು. ಅದ್ಭುತ ವೇಗದಿಂದ ಓಡ್ತಾ ಇದ್ಲು ಆ ರಾಜಪುತ್ರಿ. ಆಕೆಗೆ ಅದೊಂದು ಹವ್ಯಾಸ. ಆಕೆಯನ್ನು ಓಟದಲ್ಲಿ ಹಿಂದೆ ಹಾಕೋರು ಯಾರೂ ಇರಲಿಲ್ಲ, ಅಷ್ಟು ಚೆನ್ನಾಗಿ ಓಡ್ತಿದ್ಲು. ರಾಜಪುತ್ರ. ಆಕೆಗೆ ವಯಸ್ಸ ಬಂತು, 16, 17, 18 ಸುಮಾರು. ಆವಾಗ ಮಹಾರಾಜ ಮಹಾರಾಣಿ ಇಬ್ಬರು ಆಕೆಗೆ ಹೇಳಿದರು, ಹೇಳು ಎಂಥ ವರ ಬೇಕು ಹೇಳು, ನಾವು ಹುಡುಕಾಡ್ತೇವೆ ಅಂದರು. ಯಾವ ರಾಜಪುತ್ರ ನಿನಗೆ ಹಿಡಿಸ್ತಾನ ಹೇಳು ಅಂದರು. ಆಕೆ ಹೇಳಿದ್ಲು, ಹಿಡಿಸೋ ಬಿಡಿಸೋ ಪ್ರಶ್ನೆ ಇಲ್ಲ, ಓಟದಾಗ ನನ್ನ ಸೋಲಿಸಬೇಕು. ಯಾವ ನನ್ನ ಗೆಲ್ತಾನಲ್ಲ ಓಟದಾಗ ಅವನ ಲಗ್ನ ಆಗ್ತೇನೆ ಅಂದ್ಲು. ಇನ್ನು ರಾಜಪುತ್ರರು ಯಾವಾಗ ಓಡ್ತಾರೆ? ಯಾರು ಓಡ್ತಾರೆ? ಅವರು ಬರೇ ನೋಡೋರೇ ವಿನಃ ಓಡೋರಲ್ಲ. ಯಾರು ಓಡ್ತಾರೆ? ಕೂತ್ರ ಸೇವಕರು, ನಿಂತ್ರ ಸೇವಕರು, ಒಂದಿಷ್ಟು ಸಾಮಾನಕ್ಕೆ ಸೇವಕರು, ನಡಿಬೇಕಾದರೂ ಸಹಿತ ವಾಹನಗಳು. ಇಂಥವ್ರಿನ್ನು ಓಡೋದು ಯಾವಾಗ? ಈಕೆಯನ್ನು ಲಗ್ನ ಆಗೋದು ಯಾವಾಗ? ರಾಜನಿಗೆ ಇದೊಂದು ದೊಡ್ಡ ಸಮಸ್ಯೆ ಆಯಿತು. ಅವಾಗ ಒಂದು ದೊಡ್ಡ ಸಮಸ್ಯೆ ಏನಾಯಿತು ಅಂದರೆ, ಯಾರು ಓಡಬಹುದು ಅವ್ರ ರಾಜ ಮಕ್ಕಳಿರುವುದಿಲ್ಲ, ಮತ್ತು ಯಾರು ಓಡ್ತಾರ ಅವರು ಬಡವರು ಇರ್ತಾರೆ. ಇನ್ನು ಬಡವರಿಗೆ ಮಗಳನ್ನು ಹೆಂಗೆ ಕೊಡೋದು ಅಂತ ತಲೆಯಾಗ. ಆದರೆ ಯಾರಿಗಾರೆ ಕೊಡಲೇಬೇಕಲ್ಲ. ಬಡವರಾದ್ರೇನು ಶ್ರೀಮಂತರಾದ್ರೇನು ಓಡಾವಾಗ ಕೊಡಬೇಕಲ್ಲ. ಅವಾಗ ಡಂಗ್ರ ಸಾರಿದ, ದೇಶದ ತುಂಬೆಲ್ಲ ಡಂಗ್ರ ಸಾರಿದ. ಹೊರ ಸಂಸ್ಥಾನಗಳಲ್ಲೆಲ್ಲ ರಾಜ್ಯಗಳಲ್ಲೆಲ್ಲ ಡಂಗ್ರ ಹೋಯಿತು. ಯಾರು ನನ್ನ ಮಗಳ ಕೂಡ ಓಟದಲ್ಲಿ ಗೆದ್ದು ಬರ್ತಾರ ಅವರಿಗೆ ನನ್ನ ಮಗಳನ್ನು ಮತ್ತು ನನ್ನ ರಾಜ್ಯವನ್ನು ಕೊಡ್ತೇನೆ ಅಂತ ಜಾಹೀರು ಮಾಡಿದ. ಒಬ್ಬಳೇ ಮಗಳು. ಅಲ್ಲಿಂದ ಓಡಾಕ ಬಂದರು ಎಲ್ಲರೂ, ಮುದುಕರು ಸಹಿತ ಓಡಾಕ ಬಂದರು. ಅಕಸ್ಮಾತ್ ಗೆದ್ರೆ ಯಾಕೆ ಗೆಲ್ಲಲಿಕ್ಕಿಲ್ಲ? ಗೆದ್ದರು ಗೆಲ್ಬೋದಲ್ಲ. ರಾಜ್ಯ ಸಿಗ್ತದ ಅಷ್ಟೇ ಅಲ್ಲ, ರಾಣಿ ಸಿಗ್ತಾಳ, ರಾಜಪುತ್ರಿ ಸಿಗ್ತಾಳ ಅಂತ ಎಲ್ಲರೂ ಬಂದರು. ರಾಜರ ಬೇರೆ ಬೇರೆ ರಾಜ್ಯದ ರಾಜಪುತ್ರರು ಬಂದರು. ಅವರು ಓಟದಲ್ಲಿ ಹೀಗೆ ಎಲ್ಲ ನಿಲ್ಲೋದು, ಆಕೆ ಕೂಡ ಓಡೋದು. ಆಕೆ ಚಿಗುರಿ ಚಿಗುರಿ ಓಡ್ದಂಗೆ ಒಂದು ನಿಮಿಷದಾಗ ಹಿಂದುಳಿತಿದ್ರು ಎಲ್ಲರೂ. ಇಷ್ಟು ನಿರಾಶಾದ್ರೆ ಬಂದವರೆಲ್ಲ, ಇನ್ನೇನಪ್ಪ ಸಿಗ್ತದಂತ ಬಂದವರೆಲ್ಲ ನಿರಾಶ್. ನಮ್ಮದು ಹಂಗದ. ಸಿಗ್ತದಂತ ಈ ಜಗತ್ತಿಗೆ ಬಂದೇವಿ, ನಮಗೂ ಒಂದು ಕೋಟಿ ಯಾಕೆ ಸಿಗಬಾರ್ದು? ನಮ್ಮ ಎದುರು ಓಡೋದು ಆ ರಾಜಪುತ್ರಿ ಎಲ್ಲ ನಮ್ಮ ಎದುರು ಓಡೋ ಕುರ್ಚಿಗಳು ಏನು ಓಡ್ತಿರ್ತಾವ. ಆ ಬಳಿಕ ಒಂದಿಷ್ಟು ರೊಕ್ಕ ಅವತರ ಹಿಂದೆ ನಾವು ಅವು ಅಂತಾವ, ನಮ್ಮನ್ನು ಮುಟ್ಟಕ್ಕೆ ನಿಮಗೆ ಸಾಧ್ಯ ಇಲ್ಲ, ಸುಮ್ಮನೆ ಓಡೋದಷ್ಟೇ, ಇನ್ಯಾರಿಗೂ ನಾವು ಸಿಗೋದ.
ಹಾಗಾಗಿತ್ತು. ರಾಜಪುತ್ರಿ ಒಂದು ಸಲ ನೋಡಿದರು ಜನ ಸರ್ಕೊಂಬಿಟ್ರು. ನಿಧಾನವಾಗಿ 1 ತಿಂಗಳಾತು, 2 ತಿಂಗಳಾತು, ಯಾರ್ಯಾರೇ ಬರೋರು 10 ನಿಮಿಷದಾಗ ಹೋಗಿಬಿಡೋರು, ವಿಫಲ ಆಗೋರು. ಅಷ್ಟು ಚೆನ್ನಾಗಿ ಓಡ್ತಿದ್ಲು. ಅದು ಬಹಳ ಮಹತ್ವದ್ದು. ಏನು ಓಟ! ಲಗ್ನ ಆಗೋದು ಸಮಸ್ಯೆ ಬಂತು. ತಂದೆಗೆ ಒಂದು ಚಿಂತೆ ಅಂದ್ರೇನು, ಮಗಳು ಸೋಲ್ಲಿ ಅಂತ. ಯಾಕೆ ಲಗ್ನ ಮಾಡಬೇಕಲ್ಲ. ಮಗಳಿಗೇನು ಚಿಂತೆ ಅಂದ್ರೆ ಅವಾಗ ಎಲ್ಲವಿರಬೇಕು, ಸೋತಾವಿರಬಾರ್ದು ಪತಿ ಅಂತ. ಎಷ್ಟು ಚಂದದೆ ಮಗಳ ಇಚ್ಛಾ ಎಂಥದ್ದು, ನನ್ನ ಸೋಲಿಸಬೇಕು. ನನಗೆ ಸೋತವನು ಕೂಡ ಲಗ್ನ ಆಗೋದೇನು ಅಂದ್ಲು ಆಕೆ. ತಂದೆಗೆ ಹಂಗಲ್ಲ, ಸೋಲ್ಲಿ ಲಗ್ನ ಮಾಡೋದು ಮಹತ್ವದ್ದು ಅಂತ ಅವ. ಆದರೆ ಆಕೆಗೆ ಅದು ಇರಲಿಲ್ಲ. 1 ವರ್ಷ ಹೋಯ್ತು. ಯಾರು ಒಬ್ಬೊಬ್ರು ಕಡಿಮೆ ಅಕ್ಕೋತ ಮುಂದೆ ಯಾರೇ ಬಂದದು ಇದು ಇಟ್ರೆ, ಸ್ಪರ್ಧಾ ಇಟ್ರೆ ನೋಡಕ್ಕೆ ಸಹಿತ ಬರಲಿಲ್ಲ ಜನ. ಯಾಕೆ ಅವ್ರಿಗೆ ಗೊತ್ತಿತ್ತು ಬಂದವರೆಲ್ಲ ಸೋಲ್ತಾರ. ಆನಂತರ ಒಬ್ಬ ಹುಡುಗ ಬಂದ. ಇಂಥದೇ ಒಂದು ಊರ, ಜೇವರ್ಗಿ ಅಂಥ ಊರ, ಹಳ್ಳಿಯ ಒಕ್ಕಲಿಗನ ಮಗಾವ. ಆತ ಬಹಳ ಜೋರಾಗಿಯೇ ಇದ್ದ. ಅವನಿಗೂ ಒಂದು 18-20 ವರ್ಷದ ವಯಸ್ಸು. ಮೊದಲೇ ನಿಸರ್ಗದಾಗ ಬೆಳೆದಾಮ, ಪ್ರಾಣಿಗಳು ಕೂಡ ಇದ್ದಾಮ. ಆತ ಬಂದು ಮಹಾರಾಜರನ್ನ ಭೇಟಿಯಾದ. ಮೈ ಮೇಲೆ ಬಟ್ಟೆ ಹರಿದಿತ್ತು, ಮಾಸಿತ್ತು. ಆದರೆ ಗಟ್ಟಿ ಮುಟ್ಟಾದ ವ್ಯಕ್ತಿ ಹುಡುಗ. ಆತ ಹೇಳ್ದ, ನಾನು ಸ್ಪರ್ಧೆಗೆ ಬರ್ತೀನಿ ಅಂದ. ಇಂಥ ಹುಡುಗನಿಗೆ ಲಗ್ನ ಮಾಡೋದು ಹೆಂಗಿನ್ನು? ಅಥವಾ ಅಕಸ್ಮಾತ್ ಗೆದ್ದ ಅಂದರೆ, ಇವ ಮೊದಲೇ ಒಕ್ಕಲಿಗ, ಏನಿಲ್ಲದ ಮನುಷ್ಯ, ಇವನ್ನ ಸೋಲಿಸೋದು. ಇವಾಗ ಗೆದ್ದ ಅಂದರೆ ಸಮಸ್ಯೆ ಬಹಳ ಆಗ್ತದೆ. ಆದರೆ ತಂದೆ ವಿಚಾರ ಮಾಡ್ದ, ಇನ್ನು ಇವ ಆಕಾರದಾಗ ಚಲೋ ಅದಾನ, ಮಸ್ತ್ ಅದಾನ, ಚಂದ ಅದಾನ, ಸಶಕ್ತ ಅದಾನ, ಎಲ್ಲ ಅದಾನ. ಇನ್ನು ಮೇಲೆ ನನ್ನ ಮಗಳು ಕೂಡ ಸ್ಪರ್ಧಾ ಮಾಡೋರು ಯಾರೂ ಬರೋದಿಲ್ಲ. ಇನ್ನು ಲಗ್ನ ಆಗೋದಕ್ಕೆ ಕಷ್ಟ ಆಗ್ತದೆ. ಹೆಂಗರೆ ಮಾಡಿ ಹುಡುಗನಿಗರೇ ಲಗ್ನ ಮಾಡಿ ಇವನ್ನ ರಾಜನ್ ಮಾಡಬೇಕು ಅಂತ ಅವನು ಮನಸ್ಸಿನಾಗ ಮಾಡಿಕೊಂಡ. ಆ ಹುಡುಗನ್ನ ನೋಡ್ದ, ಬುದ್ಧಿವಂತ ಇದ್ದ ಹುಡುಗ, ಜಾಣ, ದುಡಿಮೆಗಾರ. ಆ ಹುಡುಗನ್ನ ಸ್ಪರ್ಧೆಗೆ ಇಳಿಸೋ ಮೊದಲ ಪ್ರತ್ಯೇಕ ಕರ್ಕೊಂಡು ಏನು ಮಾಡ್ದ ಅಂದ್ರೆ, ತಂದೆ ಆ ಹುಡುಗನಿಗೆ, ನೋಡು, ನಾನು ಒಂದು 3 ಬಂಗಾರದ ಚೆಂಡುಗಳನ್ನು ಕೊಡ್ತೇನೆ. 3 ಬಂಗಾರದ ಚೆಂಡುಗಳು, ಅವುಗಳನ್ನು ಕೊಡ್ತೇನೆ. ನೀನು ಅವುಗಳನ್ನು ಬಳಸಿಗೋ ಮತ್ತು ನನ್ನ ಮಗಳನ್ನು ಸೋಲಿಸು ಅಂದ. ಮಜಾ ಹೆಂಗದೆ! ಮಗಳಿಗೇನೂ ಗೊತ್ತಿಲ್ಲ. ಇದು ಇಬ್ಬರಲ್ಲೇ ನಡೀತು. ಸ್ಪರ್ಧಾ ಶುರು ಆಯಿತು. ಇವನ ಬಟ್ಟೆಯೊಳಗೆ ಒಂದು 3 ಬಂಗಾರದ ಗೋಲಿಗಳು, ಗುಂಡು ದೊಡ್ಡ ಚೆಂಡುಗಳು. ಓಡಲಿಕ್ಕೆ ಶುರು ಮಾಡ್ದ. ಚೆನ್ನಾಗಿ ಓಡ್ತಾ ಇದ್ದ. ಆಕೆ ಒಂದು ಸ್ವಲ್ಪ ಮುಂದೆ ಹೋದ ಕೂಡಲೇ ಒಂದು ಚೆಂಡು ತಗೊಂಡ. ಬಂಗಾರದ್ದು ಹೊಳಿತಿತ್ತು. ಜೋರಾಗಿ ಬೀಸಿದ. ಎದುರಿಗೆಲ್ಲ ಅಡ್ಡ ಬೀಸಿದ. ಅದು ಆಕೆಯ ಮುಂದೆ ಹೋಗಿ ಹಿಂಗೆ ಹೊರಳಿ ದಾರಿ ಬಿಟ್ಟು ದೂರ ಹೋಯ್ತು. ಹೊಳಿತಲ್ಲ, ಆಕೆಗೆ ಆಕರ್ಷಣೆ ಅನ್ನಿಸ್ತು. ಆಕೆ ಓಡೋ ದಾರಿ ಬಿಟ್ಲು, ಅದರಿಂದ ಓಡಿದ್ಲು. ಅದನ್ನು ತಗೊಂಡ್ಲು, ಬಂದ್ಲು. ಅಟೋತಿಗೆ ಒಂದು ಸ್ವಲ್ಪ ಮುಂದೆ ಹೋಗಿದ್ದ.
ಮತ್ತೆ ಓಡಿದ್ಲು ಮುಂದೆ. ಸ್ವಲ್ಪ ದೂರ ಹೋಗೋದ್ರಾಗ ಎರಡನೇದ್ದು ಒಗದ, ಇನ್ನಷ್ಟು ಜೋರಾಗಿ ಒಗದದ್ದ. ಮೊದಲೇ ಕವಣಿ ಹೊಡೆಯುವ ಹುಡುಗ ಇವ, ಮಸ್ತಾಗಿ ಒಗದ. ಈ ಸಲ ಓಡಿದ್ಲು, ಅದನ್ನು ತಗೊಂಡು ಬಂದ್ಲು. ಈ ಸಲ ಸ್ವಲ್ಪ ಇವ ದೂರ ಹೋಗಿದ್ದ, ಆದರೂ ಭಾರಿ ಓಡುವ ಹೆಣ್ಣು ಮಗಳು ಮುಂದೆ ಹೋದ್ಲು. ಕೊನೆಯದಾಗಿ ಒಗದ, ಅದರ ಹಿಂದಾಕಿ ಹೋದ್ಲು. ಇವ ಹೋಗಿ ಮುಟ್ಟಿದ್ದ. ಸೋಲಿಸ್ದವ ಹುಡುಗ ಅಲ್ಲ, ಯಾರು? ಚಂಡ, ಗೋಲ್, ಬಂಗಾರದ ಗುಂಡ ಸೋಲಿಸ್ತ. ಅದು ಸೋಲಿಸಲಿಲ್ಲ, ಆಕರ್ಷಣೆ ಸೋಲಿಸ್ತ. ನಮ್ಮದು ಹಂಗದ. ಕಾಲ ಅನ್ನೋದು ಏನ್ರೆ ಒಗಿತಿರ್ತದ ಎದರ. ನಾವು ಹಿಂಗೆ ಹೊಂಟಿರ್ತೇವೆ, ಗೆಲ್ಲಬೇಕು, ಜಗತ್ತಿನಾಗ ಮಸ್ತಾಗಿರ್ಬೇಕಂತ ಹೊರಟಿರ್ತೇವೆ. ಹಿಂಗೆ ಕಾಲ ಬಂದು ಒಂದು ಬಾಟ್ಲಿ ಸೂಸಿ ಬಿಡ್ತದ. ದಾರಿ ಬಿಟ್ಟವನೇ ಓಡಕ್ಕೆ ಶುರು ಮಾಡ್ತಾನದ. ನಮ್ಮದು ಹಂಗೆ ಪರಿಸ್ಥಿತಿ ಅದ. ಕತೆ ಮುಗೀತು, ಇನ್ನು ಲಗ್ನ ಆದ ಬಳಿಕ ಕತೆ ಏನಿರ್ತದ? ಜಗತ್ತಿನಾಗ ಕತೆ, ಜೀವನದ ಕತೆ ಅಂದ್ರೆ ಏನು? ಗೆದ್ದಂಗೆ ಮಾಡೋದು, ಸೋತು ಬಿಡೋದು, ಅಷ್ಟೇ ಕತೆ. ಯಾರು ಗೆದ್ದಾರ ಈ ಜಗತ್ತಿನಲ್ಲಿ? ಎಲ್ಲರೂ ಸೋತವ್ರು. ವಸ್ತುಗಳ ಹಿಂದೆ ಹರಿದು 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 ಜೀವನ ಹಂಗಾಯ್ತು. ಅದಕ್ಕಾಗಿ ಕಾಪಾಡಬೇಕಾಗಿದ್ದರೆ ಒಂದಿಷ್ಟು ವಚನ, ಬಲ್ಲವರ ಒಂದು ಸುಂದರ ಮಾತ, ಅದು ನಮ್ಮ ಹತ್ತಿರ ಇತ್ತು ಅಂದರೆ ನಮ್ಮನ್ನು ಕಾಪಾಡ್ತದೆ. ಆಕರ್ಷಣೆಗೆ ಒಳಗ ಮಾಡೋದಿಲ್ಲ. ಹಂಗ ನಚಿಕೇತ ಓಡಲಿಲ್ಲ. ಆತ ಹೇಳ್ದ, ಜ್ಞಾನ 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 ಉಳಿತದೆ. ಬಂಗಾರದ ಚೆಂಡುಗಳು ಹಾಳಾಗಿ ಹೋಗ್ತವ, ಜ್ಞಾನ ಉಳಿತದೆ. ಆಯುಷ್ಯ ಹೋಗ್ತದೆ, ಜ್ಞಾನದ ಬೆಳಕ ಉಳಿತದೆ. ಎಷ್ಟು ಚಲೋ ಮಾತು. ನಚಿಕೇತ 18 ವರ್ಷದ ಹುಡುಗನಿಗೆ ಹೆಂಗೆ ತಿಳಿದದೆ? ನಾವು ಇಷ್ಟು ವರ್ಷ ಆಗೇವಿ, ನಮಗೆ ಗೊತ್ತಾಗೋದು ಕಷ್ಟ. ನಮಗೆ ಗೊತ್ತಾಗೋದು ಕಷ್ಟ. ಎಲ್ಲದ ಹೇಳಿ? ತೂಗೋದು ಎಲ್ಲದ? ಏನು ಬೇಕಾದ್ದು ಕೊಡು, ಬೇಡ. ಒಂದು ಕ್ಷಣ ನಿಮ್ಮ ಶರಣರ ಸುಳ್ನುಡಿಯ ಇತ್ತಡೆ ನಿಮ್ಮನೆ ಇತ್ತೆ ಕಾಣ ರಾಮನಾಥ. ಒಂದು ಕ್ಷಣ ಸಾಕು ಅಂತ. ಒಂದು ಬಲ್ಲವರ ಒಂದು ಮಾತು ಸಾಕು, ಜೀವನವನ್ನು ಸುಧಾರಿಸ್ತದೆ, ಜೀವನಕ್ಕೊಂದು ಬೆಲೆ ತಂದು ಕೊಡ್ತದೆ. ಅದು ಬೆಳಕ. ಇಂಥ ಜ್ಞಾನವನ್ನು ಸಂಪಾದಿಸಬೇಕು ಮನುಷ್ಯ. ಇದು ನೀತಿ. ಏನು? ಸ್ವಾಧ್ಯಾಯ. ನಾವು ಇದಕ್ಕೆ ಹೆಚ್ಚು ಮಹತ್ವ ಕೊಡಬೇಕು. ಜಗತ್ತಿನ ಸಂಪತ್ತಿಗಿಂತ ಬಲ್ಲವರ ಮಾತುಗಿನಲ್ಲಿ ಏನು ಒಂದು ಜ್ಞಾನದ, ಆ ಜ್ಞಾನದ ಮಾತಿಗೆ ಹೆಚ್ಚು ಮಹತ್ವ ಕೊಡಬೇಕು ಅನ್ನೋದು ಒಂದು ನೀತಿ. ಇದು ಜ್ಞಾನಪರವಾದಂಥ ನೀತಿ. ಹೆಂಗೆ ಇಷ್ಟು ದಿವಸ ಬೇರೆ ನೀತಿಗಳನ್ನು ನೋಡೇವಿ ಸಂಗ್ರಹಕ್ಕಾಗಿ, ಇದು ಜ್ಞಾನಕ್ಕಾಗಿ ಬೇಕಾದ ನೀತಿ. ಜ್ಞಾನಕ್ಕಾಗಿ ಬೇಕು. ಒಂದಿಷ್ಟು ಹವ್ಯಾಸ ಇರಬೇಕು ಮನುಷ್ಯಾಗ. ಚಲೋ ಚಲೋ ಒಂದು ಮಾತು. ಬೆಳಿಗ್ಗೆ ಎದ್ದು ಕೂಡಲೇ ಒಂದು ಚಲೋ ಮಾತು ಓದಿ, ಒಂದು ಸಣ್ಣದೇ ಅನ್ನವನು ನೀಡುವುದು, ನನ್ನಿಯನು ನುಡಿಯುವುದು, ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞಷ್ಟದ. ಒಂದು ಈಟ ಅದು. ಆದರೆ ಇದು ಜಗತ್ತನ್ನು ಕಾಪಾಡ್ತದೆ. ಸಣ್ಣ ಸಣ್ಣ ವಾಕ್ಯಗಳೇ ಎಷ್ಟು ಚಂದ ಚಂದ. ಸಂಸಾರವೆಂಬುದೊಂದು ಗಾಳಿಯ ಸೊಡರ,
ಸಿರಿ ಎಂಬುದೊಂದು ಸಂತೆಯ ಮಂದಿ, ನೆಚ್ಚಿಕೆಡಬೇಡ ಸಿರಿ ಎಂಬುದ ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮದ. ಸಣ್ಣ ಮಾತು ಅಷ್ಟೆ, ಸಣ್ಣ 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 ಮಾತುಗಳು. ಇಂಥ ಮಾತುಗಳನ್ನು ಬಹಳಲ್ಲ, ಸಾವಿರ ಸಾವಿರ ಅಲ್ಲ, ಲಕ್ಷ ಲಕ್ಷ ಅಲ್ಲ, ಒಂದು ಛಲೋ ಮಾತು ನಮ್ಮ ತಲೆಯೊಳಗಿದ್ದರೆ, ನಮ್ಮ ಎದೆಯೊಳಗಿತ್ತು ಅಂದರೆ ನಮ್ಮ ಜೀವನದ ದಾರಿ ತಪ್ಪದಂಗೆ ಮಾಡ್ತದೆ. ನಮಗೆ ಅದು ಜ್ಞಾನದ ಆ ಬೆಳಕ ದಾರಿಯೊಳಗೆ ಬೀಳ್ತದೆ, ದಾರಿ ತಪ್ಪೋದಿಲ್ಲ ಅಷ್ಟೆ. ಅದು ಕಾಪಾಡ್ತದೆ, ಆ ಕ್ಷಣದಲ್ಲಿ ಕಾಪಾಡ್ತದೆ. ಯಾವ ಕ್ಷಣದಲ್ಲಿ ನಾವು ಆಕರ್ಷಿತರಾಗ್ತೇವೆ, ಮೋಸ ಹೋಗ್ತಿರ್ತೇವೆ, ಅಂಥ ಕ್ಷಣದಲ್ಲಿ ಇದು ಕಾಪಾಡ್ತಾ ಹೋಗ್ತದೆ. ಅಂಥ ಮಾತುಗಳನ್ನು ನಾವು ಸಂಗ್ರಹಿಸೋದು.